ಹೆಸರು ಬೇಡ ಮಾಡೋದು ಬೇಡ ಕೈಲಾಗಲ್ಲ. ನೋಡ ಸುಡಿಯಕ್ಕೆ ತರೋರ್ಗೆ ಕಷ್ಟ ಅದೇ, ಸುಳಿಯೋದು ಕಷ್ಟ ಇಲ್ಲ ನಮಗೆ. ಅನ್ನ ಯಾರು ಮಾಡ್ದವ್ರದ ಅಷ್ಟ? ಅನ್ನ ಯಾರು ಮಾಡಿಟ್ಟವ್ರು ಅಷ್ಟನ? ಅದು ಯಾರು ಮಾಡಿದ್ರು ನನಗೆ ಗೊತ್ತಾ? ನಿಮ್ಮ ಮನೇಲಿರೋ ಯಾರು ಮಾಡ್ರೋ ನನಗೆ ಗೊತ್ತಾ ಅಂದರೆ ಅಣ್ಣ ಅಂತೂ ಅಡುಗೆ ಮಾಡಲ್ಲ. ಅಲ್ಲೆಲ್ಲ ಪರೀಕ್ಷೆ ಒಲೆ ಮುಂದೆ ಮಾಡ್ತಿರ್ತ ನಾವು ಮಾಡ್ತಾನೆ. ನಾನು ಹಾಕೋದು ಇರುಪಾಟಿ ಅನ್ನ ಮಾಡಿ ಬೇಯಿಸಿ ಮಾಡ್ತಾನೆ. ಇನ್ಯಾರು ಅಣ್ಣ ನೆನೆ ಅದೇನೋ ಗೊತ್ತಿಲ್ಲ ಹಂಗೆ ಮಾತಾಡ್ರಪ್ಪ. ನಿಮ್ಮ ಜೊತೆ ಮಾತಾಡೋಷ್ಟು ಬುದ್ಧಿವಂತ ನಾನಲ್ಲ. ನಾನಂತೂ ಮನೇಲಿ ಒಂದು ವಾರದಿಂದ ಮಮ್ಮಿ ಮನೇಲಿ ಊಟ ಮಾಡ್ತಾಯಿದ್ದೀನಿ. ಮಮ್ಮಿ ಮನೇಲಿ ಊಟ ಮಾಡ್ತಾಯಿದ್ದೀನಿ. ನಾನಂತೂ ಬೇಯಿಸಿಟ್ಟಿಲ್ಲ. ಅಣ್ಣ ಅಂತ ಬೇಯಿಸಿಲ್ಲ ಅಂತ ನನ್ನ ಲೆಕ್ಕಾಚಾರ, ಅದೇನೋ ಗೊತ್ತಿಲ್ಲ. ನಿಮ್ಮ ಇಷ್ಟ. ನಾನಂತೂ ಬೇಯಿಸಿಲ್ಲ. ನಾವು ಒಂದು ವಾರದಿಂದ ಮಮ್ಮಿ ಮನೇಲಿ ಊಟ ಮಾಡ್ತಿರೋದು 3 ಹೊತ್ತು. ಮಮ್ಮಿ ಮನೇಲಿ ಒಂದು ವಾರದಿಂದ ಊಟ ಮಾಡ್ತಿರೋದು ನಾನು. ಅಂಥದಿಂತ ತಂದುಬಿಟ್ಟು ನೀನು 500 ರೂಪಾಯಿ ಕೊಟ್ಟು ಕಳಿಸ್ಬಿಟ್ಟು ಎಲ್ರಿಗೂ ತರ ಕಳೆದಿಗೆ ಬಿಟ್ಬಿಟ್ಟು ಆಮೇಲೆ 500 ರೂಪಾಯಿ ಕೊಟ್ಟಿನಿ ಅಷ್ಟಕ್ಕೆ ಉಂಟಲ್ವ ನನ್ನ ಮೊಟ್ಟೆ ಅಂತ ಬೈತೀನಿ. ಗಂಡು ಎತ್ಕೊಂಡು ಬಿಡ್ತಾರೆ ಒಬ್ಬರಂಗತ್ತೆ. ಈಗ ನಾನು ಅದಕ್ಕೆ ದೊಡ್ಡದು ಅನೌನ್ಸ್ ತಾನೆ ಮೇಲೆ ಟಿವಿ ವಾಲ್ಯೂಮ್ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಇತ್ತು, ಇವಾಗ ಕಡಿಮೆ ಆಯಿತು. ನೀರು ಇಲ್ಲಿ ಗೋಧಿ ಎತ್ಕೊಟ್ಟು ನಾನು 300 ಸಾಕಾಯ್ತು ಓಡರೇನು ಅಂತ ಬೆಳೆ ದಾರಿ ಹಾಕ್ತಿರುವೆ ನಾನು. R9302 ಗಾಡಿ ಅದು. ಆ್ಯಕ್ಚುಲಿ ಆ ಕಡೆಯಿಂದ ಬಂದವನು ಯೂ ಟರ್ನ್ ಹಾಕ್ಕೊಂಡು ವಾಪಸ್ ಹೋಗ್ತಾರೋದು ರೇಸರ್ ಅಂತ. ಆ ಕಡೆಯಿಂದ ಬಂದವನು ಕೂಡ ಸಕ್ಕ ಕ್ಲೋಸಪ್ ಅಲ್ಲ. ಎಷ್ಟು ಕ್ಲೋಸಪ್ ಅಲ್ಲ ಅಂದರೆ ಟಚ್ ಆಗಲಿಲ್ಲ ಅಷ್ಟೇ. ಬರೀ ಒಂದು 1 ಸೆಂಟಿಮೀಟ್ರು ಕೂಡ ಡಿಸ್ಟೆನ್ಸ್ ಇರಲಿಲ್ಲ. ಅಷ್ಟೊಂದು ಕ್ಲೋಸಪ್ ಅಲ್ಲ ಅವನು. ಬ್ಯಾಕ್ಟಾಗಂತ ಹೈಬೀನ್ ಪಾಸ್ ಲೈಟ್ ಆನ್ ಮಾಡಿದ್ದು ಅವನು. ಅವ್ರ ಗ್ಯಾರೇಜಿಂದ ಬರ್ತಾವನೊಬ್ಬ. ಅದು ಶಾಂಬಾಯಿ ಅವ್ರ ರಿಲೇಟಿವ್ ಮನೆ. ಅಲ್ಲಿ ಒಳಗಡೆ ಹೋದ ನಮ್ಮ ರಿಲೇಟಿವ್ ತಿರುಮನ್ಸ ಅಂತ ಕರೀತಾರೆ ಅವ್ರನ್ನ. ತಮ್ಮ ನನ್ನ ಫ್ಯಾಮಿಲಿ ಅವನು ಅದರಲ್ಲಿ. ತಿರುಮನ್ಸ ಅಂದರೆ ಊರು ಕೆಲಸಗಳನ್ನೆಲ್ಲ ನಿಂತ್ಕೊಂಡ್ಮಾಡೋರು. ಅಂದರೆ ನಿಂತ್ಕೊಂಡ್ಮಾಡೋರು ಅಂದರೆ ಗೌಡ್ರ ಥರ ಅಲ್ಲ, ಅಂದರೆ ಲೀಡರ್ ಥರ ಅಲ್ಲ,
ಅವರ ಫಾರ್ ಎಕ್ಸಾಂಪಲ್ ಈಗ ಅವ್ರೇನಕ್ಕೆ ಅವ್ರ ಮನೆ ಒಳಗೆ ಹೋಗ್ತಿದ್ದು ಅಂದರೆ ಈಗ ಬಂದು ಯಾವ್ದು ಹಬ್ಬ ನಡೀತೈತೆ, ಎಷ್ಟು ಕ್ಲೋಸಪ್ಪ JT1074 ಅದು ಏನಾಗೋದು ಅವ್ನು ಯಾಕೆ ಅವ್ರ ಮನೆ ಒಳಗೆ ಹೋದ ಅಂದರೆ ಹಬ್ಬ ಯಾವಾಗ ಅಂತ ಹೇಳೋದಕ್ಕೆ. ಅದೇ ಹುಡುಗರು ಅಂದ್ಕೊಳ್ತೀನಪ್ಪ, ಆ ಕಡೆಯಿಂದ ಹೋಗಿರೋ ಲೈಟ್ ಹಾಕೊಂಡು ಅದೇ ಹುಡುಗರು ಅನಿಸುತ್ತೆ ಅವರು. ಇಲ್ಲ, ಇವನು ಆರ್ಗನೈಸ್ಡ್. ಹೇಳ್ತಾ ಇದೆ ಅವನ ಹಬ್ಬ ಯಾವುದು ಹಬ್ಬ ಇದೆ, ಸೊ ಹಬ್ಬಕ್ಕೆ ಏನು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ನಾನು ಹೇಳೋಕ್ಕೇ ಹೋಗ್ತಿರೋದು. ಅಂದರೆ ಹಳ್ಳಿಗಳಲ್ಲಿ ಹಬ್ಬ ಆದರೆ ಡಂಗೂರು ಹೊಡಿತಾರಲ್ಲ ಆ ಥರ ಇದುವೆ. ಆದರೆ ಮನೆಗೂ ಹೋಗಿ ಹೇಳ್ತಾರೆ, ಮೇಜರ್ ಮನೆಗಳಿಗೆ. ನಮ್ಮ ಮನೆಗೆ ಬಂದಿದ್ದಾರೆ ತಾಯಿ ಮನೆಗೆ ಇವಾಗ ಒಳಗೆ ಹೋಗ್ತಾನೆ. ಯಾಕಂದ್ರೆ ಮಾಡ್ಕೊಂಡು ಓಡಾಡ್ತಾರೆ ಹೇಳ್ತಾ ಹೋದರೆ ಇಲ್ಲಿರೋರು ಟೈಮಲ್ಲಿ ಬರೋರು ಬನ್ನೂರು ಮುಂಚೆ ಸಕ್ಕದು ಗೊತ್ತಿತ್ತು, ಬನ್ನೂರಿರೋ ಒಬ್ಬೊಬ್ರು ಗೊತ್ತಿತ್ತು ನನಗೆ. ಈಗ ಕಡಿಮೆ ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಹೋಗಿದೆ. ಜೊತೆಗೆ ನಾನು ಆಬ್ಸೆಂಟ್ ಬನ್ನೂರಲ್ಲಿ, ಆಲ್ಮೋಸ್ಟ್ 20 ವರ್ಷ ಆಬ್ಸೆಂಟ್ ನಾನು ಬನ್ನೂರಲ್ಲಿ. ಒಂದ್ಸಲ ಏನಾಗಿತ್ತು ಅಂದರೆ, ನಮ್ಮ ಕ್ಲಾಸ್ಮೇಟ್ ರಘುನಂದನ್ ಅಂತ ಇದ್ದ. ಅವ್ನು ಸ್ಕೂಲಿಂದ ನಮ್ಮ ಮನೆಗೆ ಬಂದಿದ್ದ. ಅವನ್ನ ಬಸ್ ಹತ್ತಕ್ಕೆ ಬಸ್ ಸ್ಟ್ಯಾಂಡಿಗೆ ಬಿಡೋಕ್ಕೆ ಅಂತ ಹೇಳ್ಬಿಟ್ಟು ಸೈಕಲ್ ಕುಣಿಸ್ಕೊಂಡು ಹೋಗ್ತಾ ಇದ್ದ. ಸೊ ಹಿಂದೆ ಸೈಕಲ್ ಡಬಲ್ ಹೊಡಿತಾರೆ, ಹಿಂದೆ ಕುಣಿಸ್ಕೊಂಡು ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ದ. ಅವನ್ನ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟೆ. ಅವ್ನು ನನ್ನ ಹಿಂದೆ ಬರ್ತಿದ್ದ ಜನಗಳೆಲ್ಲ ನನ್ನನ್ನು ಮಾತಾಡ್ತಾಯಿದ್ರು, ಅಂದರೆ ನನ್ನ ಅಕ್ಕಪಕ್ಕ ಸಿದ್ದರೆಲ್ಲ ಮಾತಾಡ್ತಾಯಿದ್ರು. ಸೊ ಮಾತಾಡ್ಕೊಂಡು ಹೋಗ್ತಾಯಿದ್ದೆ. ಅವನು ಅಲ್ಲಿವರೆಗೆ ಹೋದ್ಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ಮೇಲೆ, ವಿನ ಅಷ್ಟೊಂದು ಜನ ಮಾತಾಡ್ತಾರಲ್ಲ ಅವರೆಲ್ಲ ನಿನಗೆ ಗೊತ್ತಾ ಅಂತ. ಗೊತ್ತು, ಅವರೆಲ್ಲ ಬಹುಶಃ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜಿ, ಅವ್ರುಗಳ ಫ್ರೆಂಡ್ ರಿಲೇಟಿವ್ಸ್ ಆಗಿರ್ತಾರೆ. ನಮ್ಮ ರಿಲೇಟಿವ್ಸ್ ಅಥವಾ ಅವ್ರ ಫ್ರೆಂಡ್ಗಳಾಗಿರ್ತಾರೆ. ನಮ್ಮ ಅಕ್ಕ ಇದ್ದಾರೆ, ಅವ್ರದ್ದು ಫ್ರೆಂಡ್ಗಳಿರ್ತಾರೆ. ಹೀಗಾಗಿ ಹೇಳ್ತಾ ಇರ್ತಾರೆ ಅಂತ ಹೇಳಿದೆ ಅವತ್ತು. ಆ್ಯಕ್ಚುಲಿ ನಮ್ಮ ಅಕ್ಕ, ನಾನು 2 ಸ್ಕೂಲಲ್ಲಿ ಓದಿದ್ದೆ, ADM ಸ್ಕೂಲ್, ಲಯನ್ಸ್ ಸ್ಕೂಲು. ಹೀಗಾಗಿ ಇಡೀ ಸ್ಕೂಲಲ್ಲಿರೋ ಜನಗಳೆಲ್ಲ ಗೊತ್ತಿತ್ತು, ಹುಡುಗರುಗಳು, ಸೀನಿಯರ್ಸ್, ಜೂನಿಯರ್ಸ್ ಎಲ್ಲ ಗೊತ್ತಿದ್ರು. ಮತ್ತು ನಮ್ಮ ಹೇಳಿದ್ನಲ್ಲ ಈಗಾಗಲೇ, ನಮ್ಮ ಅಕ್ಕಂದರು ಬೇರೆ ಇದ್ದರು. ಸೊ ಅವ್ರ ಕ್ಲಾಸ್ಮೇಟ್ಗಳು ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಸೊ ಅವ್ರುಗಳು 2-3 ಸ್ಕೂಲಲ್ಲಿ ಓದಿದ್ರು. ಸೊ ಮತ್ತು ಮಾಕ್ನಳ್ಳಿ ಜನ ಗೊತ್ತಿದ್ದರು. ಬಂದಮೇಲೆ ಬನ್ನೂರು ಜನ ಗೊತ್ತಾದರು. ಆಮೇಲೆ ನಮ್ಮ ತಂದೆ ಸಿಕ್ಕಾಪಟ್ಟೆ ಪುರ ಹಾಕಿ ಹೋಗಿರ್ತಿದ್ರು ಬನ್ನೂರಲ್ಲಿ. ಸೊ ಅವ್ರ ಫ್ರೆಂಡ್ಸ್ಗಳು ಸಿಕ್ಕಾಪಟ್ಟೆ ಜನ ಇರ್ತಿದ್ರು ಮುಂಚೆ. ನಮ್ಮ ತಾಯಿ ಅಷ್ಟೇ, ನಮ್ಮ ತಾಯಿಗೂ ಮನೆ ಬದಲಾಯಿಸ್ತಿದ್ರು ಅವಾಗ. ಅಂದರೆ ಸುಮಾರು ಒಂದು 7-8 ಮನೆ ಬದಲಾಯಿಸಿರ್ಬೋದು. ಮನೆಯೆಲ್ಲ ಬದಲಾಯಿಸಿದಾಗ ಜನಗಳು ಬದಲಾಗ್ತಿದ್ರಲ್ಲ. ಸೊ ಅವ್ರುಗಳು ಬದಲಾಯ್ತಾಯಿದ್ರು. ಮನೆ ಬದಲಾಯಿಸ್ತಿದ್ರಿಂದ ಜನಗಳು ಬದಲಾಯ್ತಿದ್ರು, ಜನಗಳು ಪರಿಚಯ ಆಗ್ತಿದ್ರು. ಹೀಗಾಗಿ ಸಿಕ್ಕಾಪಟ್ಟೆ ಪರಿಚಯ ಆಗ್ತಿದ್ರು. ನಾನು ಯಾವಾಗಲೂ ಊರು ಸಿಗ್ತಾಯಿದ್ದೆ. ಸೈಕಲ್ ಇತ್ತು, ಒಂದು ಸೈಕಲ್ ತೊಗೊಂಡು ಸುಮ್ಮನೆ ಸಿಗ್ತಾನೆ ಇರ್ತಿದ್ದೆ ಊರು. ಸೊ ಹೀಗಾಗಿ ಸಿಕ್ಕಾಪಟ್ಟೆ ಜನ ಪರಿಚಯ ಆಗ್ತಿದ್ರು ನನಗೆ. ಬರೋರೆಲ್ಲ ಸಿಕ್ಕಾಪಟ್ಟೆ ಸುತ್ತಮುತ್ತ ಅವರೆಲ್ಲ ಮಾತಾಡ್ಸೋರು. ಅವನು ನೋಡ್ಬಿಟ್ಟು ಅವರೆಲ್ಲ ಮಾತಾಡ್ತಾರಲ್ಲ, ಅವರೆಲ್ಲ ಪರಿಚಯ ಇದ್ದಾರೆ ನಿಮಗೆ ಅಲ್ಲ. ಅಪ್ಪ ಅಷ್ಟೊಂದು ಜನ ಇದ್ದರು ನನಗೆ, ಅಷ್ಟೊಂದು ಜನ ಗೊತ್ತಿರ್ತಾರೆ, ಅಷ್ಟೊಂದು ಜನ ಪರಿಚಯ ಇದ್ದರು. ಈಗ ಟ್ರಾಫಿಕ್ನಲ್ಲಿ ಕಡಿಮೆ, ಆ್ಯಕ್ಚುಲಿ ಕಂಪೇರ್ ಮಾಡೋದು ಕಡಿಮೆ. ನಾನೇ ಹೀಗೆ ಹತ್ರ ಹಚ್ಕೋತಾನು. ಇರೋ ಕೂತ್ಕೊಂಡು ಇಲ್ಲಿ ಒಳಗಾಯ್ತು ಗುರು, ಒಳಗೆ ಬೊಗಳ್ತಾರೆ ಅಂತ ಈಚೆ ಬಂದು ಕೂತ್ಕೊಂಡ್ರೆ ಇಲ್ಲಿಗೂ ಬಂದು ಬೊಗ್ಳಕ್ಕೆ ಶುರು ಮಾಡ್ಕೊಂಡು ಈಚೆ. ನಿಲ್ಲಿಸ್ಬಿಟ್ರು.
ಇವ್ರು ಕಾಟ ತಡೆಗಾಗದೆ ಆ ಕಡೆ ಹುಡುಗ ಎಣ್ಣೆ ಹೊಡಿತಾ ಇದ್ರು. ಸೊ ಗದ್ದೆ ಹತ್ರ ಹೋಗಿದೆ, ಈ ಮನೆ ಒಳಗೆ ಹೋಗ್ತಾ ಇದ್ದೀನಿ. ಇಬ್ಬರು ಬಾಗಿಲೆಲ್ಲ ಕಾಕೋತಾರೆ, ಒಳಗೆ ಹೋಗಿಲ್ಲ. ಡೈಲಾಗ್ ಶುರು ಮಾಡ್ಬೋದು ಗೊತ್ತಿಲ್ಲ, ಹಂಗೆ ನೋಡೋಲ್ಲ. ಆ್ಯಕ್ಚುಲಿ ಮೊಬೈಲ್ ಡಿಸ್ಪ್ಲೇಸ್ ಇಲ್ಲ, ಅದೇನಾಯ್ತದೆ ಏನೋ ಗೊತ್ತಿಲ್ಲ, ನೋಡೋಲ್ಲ. ಬೇಡ ನಾನೇ ತಿಂದ್ರಪ್ಪ, ಬೇಡ ಯಾಕೆ ನವೀನ ಬಂದರೆ ಹಂಗೆ ಅಂತ ಅನ್ನಲ್ಲ. ಅವ್ರೇನಾದ್ರು ತಿನ್ನಲಿಲ್ಲ ಅಂತ ನಾನು ತಿನ್ಕೊಳ್ಳಿ. ತಿನ್ಕೊಳ್ಳಿ. ಹಾಲ್ನವ್ರು ಇಲ್ಲ ಅಂತ ಇದು ಐತಲ್ಲ ಚಿತ್ರಾನ್ನ ಪತ್ರಾನ್ನ ಐತಲ್ಲ ಬಸಿಲಿ ಅದು ಹಾಕೊಂಡು ಚಿತ್ರಾನ್ನನೂ ಬೇಡ, ಅಲ್ಲಿಟ್ಟಿರೋ ಹಾಲು ಬೇಡ. ಅಲ್ಲಿ ಹಾಲೇ ಇಲ್ಲ ಕಣ್ ಮಾಡೋ. ಅಲ್ಲಿ ಹಾಲು ಅಲ್ಲಿ ಮನೆಗಳಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಈಗ ದುಡ್ಡು ಕೊಡು, ತಗೊಬಂದು ಕೊಡ್ತೀನಿ ಹಾಲು. ನಾನು ಬೇಕಾರೆ ಎಲ್ಲಿ ಎಲ್ಲರೂ ತಂದು ಕೊಡ್ತೀನಿ, ಕೊಡು. ಎಲ್ಲೂ ಬೇಡ. ಸುಮ್ಮನೆ ದುಡ್ಡು ಒಂದೇ ಒಂದು ಪೈಸಾ ನಿನ್ನೆ ಬೆಳಿಗ್ಗೆಯಿಂದನೂ ಇಲ್ಲ. ಸರಿ ಆಯಿತು, ಬಿಟ್ಟಾಕು ಸುಮ್ಮನೆ ಈಗ.